ಅಯ್ಯೋ ಉಪ್ಪಿಟ್ಟು ಯಾಕೆ ತಿನ್ನೋಕ್ಕಾಗ್ತಿಲ್ವಲ್ವ. ಅಯ್ಯೋ ಒಂಥರ ಉಪ್ಪು ಆಗ್ಬಿಟ್ಟಿದೆ, ಉಪ್ಪು ಜಾಸ್ತಿ ಆಗೈತಲ್ಲ. ಅಷ್ಟು ಟೇಸ್ಟಿಯಾಗಿಲ್ಲ. ಮೊನ್ನೆ ಒಂದಿನ ಎಷ್ಟು ಚೆನ್ನಾಗಿ ಮಾಡಿತ್ತು ಗಂಗಕ್ಕ. ಯಾಕೋ ಒಂಥರ ಊರಿಗೆ ಹೋಗಿ ಬಂದಾಗಿಂದಲೂ ತುಂಬ ಬದಲಾಗೈತಲ್ಲ. ಹಾಂ, ಯಾಕೋ ಒಂಥರ ಅಡುಗೆ ಮನೆಯೆಲ್ಲ ಎಷ್ಟು ಗಲೀಜು ಮಾಡ್ಕೊಳೈತೆ ನೋಡು. ಅಕ್ಕ ಇಲ್ಲೋಡು, ಅಡುಗೆ ತಿಂಡಿ ಎಲ್ಲ ಮಾಡಿದ್ರು ಅಡುಗೆ ಮನೆ ಎಷ್ಟು ನೀಟಾಗಿರೋದು ಅಂದರೆ ಎಲ್ಲೆಲ್ಲಿ ಏನು ಇದು ಮಾಡ್ತಾ ಇರಲಿಲ್ಲ. ಎಲ್ಲ ಇದನ್ನು ಹಾಸ್ಕೊಬಿಟ್ಟು ಒಂದು ಪೇಪರ್ ಮಾಡ್ಕೊಂಡೈತೆ, ಒಂದು ವೇಸ್ಟು ಎಲ್ಲ ಅದ್ರ ಮೇಲೆ ಎಲ್ಲ ಹಾಸ್ಕೊಬಿಟ್ಟು ಅದರಲ್ಲೆಲ್ಲ ಹಚ್ಕೊಂಡು ಹಂಗೆ ಹೊರಗಡೆ ತಣ್ಣಗಾಕೋದು. ಇವತ್ತು ಯಾಕಪ್ಪ ಗೊತ್ತಿಲ್ಲ, ಅಡುಗೆ ಮನೆಯಲ್ಲೆಲ್ಲ ಈರುಳ್ಳಿ ಸಿಪ್ಪೆ ಎಲ್ಲ ತರಕಾರಿ ಹೆಚ್ಚಿರೋದು ಎಲ್ಲ ಅಡುಗೆ ಮನೇಲಿ ಇಟ್ಕೊಬಿಟ್ಟೈತಿ. ಅದು ಯಾಕಪ್ಪ ಗಂಗಕ್ಕ ಊರಿಗೆ ಹೋಗಿ ಬಂದಾಗಿಂದನೂ ಆ ರೀತಿ ಒಂಥರ ಕೆಲಸನೇ ಸಾಕ್ತಾಯಿಲ್ಲ. ಇವತ್ತು ನೋಡಿ ಇನ್ನೂ ಅಡುಗೆನೇ ಆಗಿಲ್ಲ. ನಿನಗೆ ಇವಾಗ ಊಟ ತಗೊಳೋಕ್ಕಾಗಲ್ಲ ಅನಿಸುತ್ತೆ. ಊಟ ತಗೊಳೋಕ್ಕಾಗುತ್ತೋ ಹೆಂಗೋ, ಇಲ್ಲಾಂದರೆ ಹೋಗ್ಬಿಡಿ ಅಲ್ಲೆಲ್ಲಾದ್ರೂ ಹೊರಗಡೆ ತಿನ್ಕೊಬಿಡಿ. ತಿನ್ಕೊಂತೀನಿ ಹೇಳೋ ಅಕ್ಕನಿಗೆ ಹೇಳಿ ಹೊರಡ್ತೀನಿ. ಅಲ್ಲ ಯಾಕೆ ಈ ರೀತಿ ಮಾಡೈತಿ ಗಂಗಕ್ಕ? ಎಷ್ಟು ಚೆನ್ನಾಗಿ ಮಾಡೋದಂದ್ರೆ ಅಷ್ಟು ಚೆನ್ನಾಗಿ ಮಾಡೋದು. ಅಡುಗೆ ತಿಂಡಿ ಎಲ್ಲ ಎಷ್ಟು ನನಗೆ ನಿಜ ಇಲ್ಲೋಡು, ನೀನು ಮಾಡೋದಿನ್ನೂ ಅಷ್ಟು ಇಷ್ಟ ಆಗ್ತಿರಲಿಲ್ಲ. ತುಂಬ ಟೇಸ್ಟಿಯಾಗಿ ಸಖತ್ತಾಗಿ ಮಾಡೋದು, ಹಳ್ಳಿ ಸ್ಟೈಲಲ್ಲಿ ಮಾಡೋದು ನನಗೆ ತುಂಬ ಇಷ್ಟ ಆಗೋದು ಅಕ್ಕ ಮಾಡೋದು. ಹಳ್ಳಿ ಸ್ಟೈಲಲ್ಲಿ ಮಾಡೋದು ಆ ಅಕ್ಕನ ಕೈ ರುಚಿ ನನಗೂ ತುಂಬ ಇಷ್ಟ ಆಯಿತು. ನನಗೂ ಗಂಗಕ್ಕನ ಕೈ ರುಚಿ ತುಂಬ ಇಷ್ಟ ಆಗ್ಬಿಟ್ಟಿತ್ತು. ಯಾಕೆ ಇವತ್ತು ಈ ರೀತಿ ಮಾಡೈತಾ ಉಪ್ಪಿಟ್ಟು? ಅಯ್ಯೋ ತಿನ್ನೋಕ್ಕಾಗ್ತಾ ಇಲ್ಲಪ್ಪ. ಮೊನ್ನೆ ಅವತ್ತೊಂದು ದಿನ ಮಾಡಿದ್ದು ಎಷ್ಟು ಟೇಸ್ಟಿಯಾಗಿತ್ತು ಅಂದರೆ ಅವರೆಕಾಳು ಉಪ್ಪಿಟ್ಟು ಅಷ್ಟು ಚೆನ್ನಾಗಿತ್ತು. ಚೆನ್ನಾಗಿತ್ತಾ ಉಪ್ಪಿಟ್ಟು? ಹಾಂ, ತಿಂತಾ ಇದ್ದೀವಿ. ರಾಹುಲು, ನನಗೆ ಸ್ವಲ್ಪ ನೀನು ಅಮೌಂಟ್ ಕೊಟ್ಬಿಡಪ್ಪ ಸಂಬಳದ್ದು. ಈಗ ಅದೇನೈತೆ 2 ತಿಂಗ್ಳದ್ದು ಎಕ್ಸ್ಟ್ರಾನೇ ಕೊಡು, ಯಾಕಂದರೆ ಎಮರ್ಜೆನ್ಸಿ ಐತೆ. ಅದಕ್ಕೋಸ್ಕರ ಒಂದು 2 ತಿಂಗ್ಳದ್ದು ಎಕ್ಸ್ಟ್ರಾ ಅಮೌಂಟೇ ಕೊಟ್ಬಿಡು. ಈ ತಿಂಗ್ಳದೂ ಒಂದು ಮುಂದಿನ ತಿಂಗಳದ್ದು ಸೇರಿಸೇ ಕೊಟ್ಬಿಡು, ಯಾಕಂದರೆ ಸ್ವಲ್ಪ ಎಮರ್ಜೆನ್ಸಿ ಕೆಲಸಗಳಿರೋ ಕಣಪ್ಪ. ಯಾವಾಗ ಕೊಡ್ತೀಯ? ನಾಳೆ ಕೊಡ್ತೀನಿ ಬಿಡಕ್ಕ. ಏನು ಬೇಡ, ಅಮೌಂಟೆಲ್ಲ ನಿನ್ನ ಹತ್ರನೇ ಇರಲಿ ಅಂತ ಹೇಳಿದ್ದೆ. ಅದು 2 ತಿಂಗಳದು ಹೋದ ಸತಿ 1 ತಿಂಗಳದ್ದು ಮಾಡಿದ್ದಲ್ಲ, ಅದು ಇಸ್ಕೊಂಡಿಲ್ಲ ನೀನು. ಈ ತಿಂಗಳದ್ದು ನೀನು ಮೊನ್ನೆ ಇನ್ನೂ ಬಂದಿದೆಯಲ್ಲಕ್ಕ. ಹಾಂ, ನೀನು 1ನೇ ತಾರೀಕಿಂದ ಲೆಕ್ಕ ಮಾಡಪ್ಪ ಅಂತ ಹೇಳಿದೆ. ಇವಾಗ ಈ ತಿಂಗಳಿಗೆ ಎಷ್ಟನೇ ತಾರೀಕಿಂದ ಬಂದಿದೆಯಾ ಅಷ್ಟು ಅಮೌಂಟು ಕೊಡ್ತೀನಿ. ಮುಂದಿನ ತಿಂಗಳದ್ದು ಕೊಡಬೇಕಾ? ಸರಿ ಆಯ್ತು, ಒಂದು 30,000 ಕೊಡಲಾ? ಏನು ಎಮರ್ಜೆನ್ಸಿ ಐತಾ? ಒಂದು 30,000 ಕೊಟ್ಬಿಡು, ಯಾಕಂದರೆ ಸ್ವಲ್ಪ ಎಮರ್ಜೆನ್ಸಿ ಅದಕ್ಕಾಗಿಯೇ. ಇಲ್ಲ ಅಂತಂದರೆ ನಾನು ಕೇಳ್ತಿರಲಿಲ್ಲ, ನನಗೂ ಅಷ್ಟೇ ಇಸ್ಕೋಬಾರ್ದು ಅಂತಿತ್ತು. ಯಾಕೆ ಸ್ವಲ್ಪ ಎಮರ್ಜೆನ್ಸಿ, ಒಂದು 30,000 ಕೊಟ್ಬಿಡಪ್ಪ. ಹಾಂ ಸರಿ ಆಯ್ತಕ್ಕ, ಕೊಡ್ತೀನಿ. ಒಂದು 30,000ನ ಕೊಟ್ಬಿಡ್ತೀನಿ. ಹೇಳು, ಕೊಡ್ತೀನಿ ಅಕ್ಕ. ಸರಿ, ನಾಳೆ ಕೊಡು, ಮಿಸ್ ಮಾಡಬೇಡ. ಸರಿ ಆಯ್ತು ಹೇಳಕ್ಕ, ನಾಳೆ ಕೊಡ್ತೀನಿ. ಹೇಳು, ಮಿಸ್ ಮಾಡಲ್ಲ, ಕೊಡ್ತೀನಿ. ಅಕ್ಕ ಒಂಥರ ಊರಿಂದ ಬಂದಾಗಿಂದ ಬದಲಾಗೈತೆ ಕಣಪ್ಪ. ನನಗೆ ಯಾಕೋ ಒಂಥರ ಡೌಟು. ನೋಡು ನಡೆಯೋ ಸ್ಟೈಲೇ ಒಂಥರ. ಅವಾಗ ಎಷ್ಟು ಚೆನ್ನಾಗಿತ್ತು, ಒಂಥರ ಎಷ್ಟು ಚೆನ್ನಾಗಿ ಮಾತಾಡೋದು. ಇವಾಗ ಒಂಥರ ಮಾತಾಡೋದು ನೋಡ, ಟೋಪಿ ಹಾಕೋಣ, ಕನ್ನಡಕ ಹಾಕೋಣ, ಒಂಥರ ಕಾಣಿಸುತ್ತೆ. ಮತ್ತೆ ಹೋಗು ಅಕ್ಕ. ನಾನೇನೋ ಒಳ್ಳೆಯವರು ಅಂದ್ಕೊಂಡಿದ್ದೆ, ಹಿಂಗೆ ಮಾಡಬಾರ್ದು. ಉಪ್ಪಿಟ್ಟೆಲ್ಲ ನೋಡು ಏನೇನು ಚೆನ್ನಾಗಿಲ್ಲ, ಎಷ್ಟು ಚೆನ್ನಾಗಿ ಮಾಡಿದ್ರು, ಸ್ವಲ್ಪ ದಿನ ಅಷ್ಟೇ. ನಾನು ಒಳ್ಳೆಯವ್ರು ಅಂತ ಹೇಳಿದ್ದ ನನ್ನ ಫ್ರೆಂಡು. ತುಂಬ ಒಳ್ಳೆಯವ್ರು ಕಣೋ, ಅಂತ ಒಳ್ಳೆಯವ್ರು ಹುಡುಕೊಂಡು ಹೋದ್ರು ಸಿಗಲ್ಲ ಕಣೋ, ಅಂಥ ಒಳ್ಳೆ ವ್ಯಕ್ತಿ ಅವರು ಅಂತ ಹೇಳಿದರು. ತುಂಬ ಟೇಸ್ಟಿಯಾಗಿ ಹಳ್ಳಿ ಸ್ಟೈಲ ಚೆನ್ನಾಗಿ ಮಾಡ್ತಾರೆ ಅಡುಗೆ ಎಲ್ಲನ ಅಂತ ಹೇಳಿದರು. ಅದಕ್ಕೆ ಕರ್ಕೊಂಬಂದಿದ್ದು. ಇನ್ನೇನು ಮಾಡೋಕ್ಕಾಗುತ್ತೆ, ಇನ್ನೊಂದು 2-3 ತಿಂಗಳು ಬಿಟ್ಟು ಆಮೇಲೆ ಬೇಕಾದರೆ ನಾನೇ ಮಾಡ್ತೀನಿ. ಬರೀ ಕಸ ಹೊಡೆದ್ನೆಲ್ಲ ಒರೆಸ್ಕೊಟ್ಟೋದ್ರೆ ಸಾಕು, ಅಡುಗೆ ತಿಂಡಿ ಎಲ್ಲ ನಾನೇ ಮಾಡ್ತೀನಿ. ಹಿಂಗೆ ಮಾಡೋದಾದ್ರೆ ಏನಕ್ಕೆ ಸುಮ್ಮನೆ ಅವ್ರಿಗೆ ಮಾಡಿಸ್ಬೇಕು ಹೇಳು? ಸುಮ್ಮನೆ ವೇಸ್ಟ್ ಆಗುತ್ತೆ, ತಿನ್ನೋಕ್ಕಾಗ್ತಿಲ್ಲಪ್ಪ ನನಗಂತೂ. ಏಕೋ ಒಂಥರ ಏನೋ ಜಾಸ್ತಿ ಆದಂಗೆ ಆಗ್ತೈತೆ, ಏನೋ ಒಂಥರ. ನೀವು ಅಕ್ಕ ಮಾಡಿದ್ರೆ ತುಂಬ ಚೆನ್ನಾಗಿ ಮಾಡೋದಪ್ಪ ಗಂಗಕ್ಕ. ಯಾಕೆ ಈ ರೀತಿ ಮಾಡ್ತಾ ಏನೋ, ನನಗಂತೂ ಡೌಟ್ ಹೊಡಿತೈತೆ. ಬಂದಾಗಿಂದ ಒಂಥರ ಆಗ್ತೈತೆ ಯಾಕೋ ಇವಕ್ಕ. ಹಂಗೆ ಅನ್ನಿಸ್ತೈತೆ. ಆ ಗಂಗಕ್ಕನೇ ಬೇರೆ, ಈ ಗಂಗಕ್ಕನೇ ಬೇರೆ. ಊರಿಗೆ ಹೋಗ್ಬಂದಾಗಿಂದನೇ ಏನೋ ಅಕ್ಕನಿಗೆ ಒಂದು ಸ್ವಲ್ಪ ಏನಾದ್ರೂ ದೌಲತ್ತು ಏನಾದರೂ ಬಂದ್ಬಿಡ್ತಾ, ಏನಾದರೂ ಅಣ್ಣ ತಮ್ಮಗಳು ಏನಾದರೂ ಆಸ್ತಿ ಗಿಸ್ತಿ ಏನಾದರೂ ಕೊಟ್ಬಿಟ್ಟವರು ಅಂತ ನನಗೆ. ಆಸ್ತಿ ಏನಾದರೂ ಇಷ್ಟು ದಿವಸ ಅಂದರೆ ಏನೂ ಇಲ್ಲ ನನಗೆ, ನಾನು ಈ ರೀತಿ ಮನೆ ಕೆಲಸ ಮಾಡ್ಕೊಂಡೇ ತಿಂತೀನಿ ಅಂತ ಹೇಳೋದ. ಏನಾದ್ರೂ ನನಗೆ ಇವಾಗ ಹೆಂಗೆ ಅನ್ನಿಸ್ತೈತೆ ಅಂದರೆ ಗಗನ, ಇವಕ್ಕ ಏನಾದರೂ ಇವಾಗ ತವ್ರ ಮನೆಯಲ್ಲಿ ಆಸ್ತಿ ಗಿಸ್ತಿ ಏನಾದರೂ ಸಿಕ್ಕಿಬಿಟ್ಟಾಯ್ತು ಅಂತ ಅನ್ನಿಸ್ತೈತೆ ನನಗೆ. ಮೋಸ್ಟ್ಲಿ ನನಗೆ ಹಂಗೆ ಅನ್ನಿಸ್ತೈತೆ ಗಗನ. ಗೊತ್ತಿಲ್ಲಪ್ಪ, ಗೊತ್ತಿಲ್ಲದ ಹೆಂಗೆ ಮಾತಾಡೋಕ್ಕಾಗುತ್ತೆ ಹೇಳು? ಗೊತ್ತಿಲ್ಲದ ಈ ರೀತಿ ಆಸ್ತಿ ಸಿಕ್ಕಿದೆ ಅವ್ರಿಗೆ ಅಂತೇಳಿ ಹೆಂಗೆ ಕಾಣ್ದಿಲ್ಲದ ಹೆಂಗೆ ಮಾತಾಡೋಕ್ಕಾಗುತ್ತೆ? ಮಾತಾಡೋಕ್ಕಂತೂ ಆಗಲ್ಲ ಕಾಣ್ದಿಲ್ಲದ. ಅಲ್ಲ ನೋಡು, ಅಡುಗೆ ಮನೆಗೆ ಎಷ್ಟು ನೀಟಾಗಿ ಕ್ಲೀನ್ ಮಾಡೋದು ಅಕ್ಕ. ಅಡುಗೆ ಮನೆಗೆ ಹೋದ್ರೆ ನನಗೆ ಬೇಜಾರಾಗ್ತೈತೆ, ಹಂಗೆ ಇದನ್ನು ಮಾಡ್ತೈತೆ. ನೀನು ಸ್ವಲ್ಪ ಹೆಲ್ಪ್ ಮಾಡು. ನನಗೆ ತಿನ್ನೋಕ್ಕಾಗ್ತಾ ಇಲ್ಲಪ್ಪ, ವಾಮಿಟ್ ಬಂದಂಗೆ ಆಗ್ತೈತೆ. ನೀನು ತಿನ್ಬಿಡಿ, ಇನ್ನೇನು ಮಾಡೋಕ್ಕಾಗುತ್ತೆ? ಬಿಸಿ ಬಿಸಿದು ಉಪ್ಪಿಟ್ಟು ಸ್ವಲ್ಪ ನೂಕ್ಬಿಡು. ಏನು ಮಾಡೋಕ್ಕಾಗುತ್ತೆ? ಹಂಗೇನೆ ಹೋಗ್ಬೇಡ್ರಿ. ಬೇಕಾದರೆ ಹೊರಗಡೆ ಎಲ್ಲಾದರೂ ತಿನ್ಕೊಂಬಂತ್ರಿ. ಅವಕ್ಕ ಯಾಕೋ ಇವತ್ತು ತುಂಬ ಸ್ಲೋ ಮೋಷನಲ್ಲಿ ಐತೆ. ಎಷ್ಟು ಬೇಗ ಪಟ ಕೆಲಸ ಮಾಡೋದಂದರೆ ಬಂದಿದ್ದ ತಕ್ಷಣ ತಿಂಡಿ ರೆಡಿ ಮಾಡ್ಕೊಬಿಡೋದು. ತಿಂಡಿ ಮಾಡಿಬಿಟ್ಟು ತಿಂಡಿಗಲ್ಲಿಟ್ಟು ಪಾತ್ರೆ ತಿಂಡಿ ಮಾಡಿದವು ಏನಾದರೂ ಪಾತ್ರೆಗಳಿದ್ರೆ ತೊಳೆದು ಬಿಡೋದು.
ತಿಂಡಿ ಮಾಡಿ ಪಟ 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 ನಿನಗೆ ಹಾಕ್ಕೊಟ್ಟು ಅಡುಗೆಗೆ ಹಿಂದೆ ಇಂಥ ಸಾಂಬಾರು ಅಂತ ಟೈಮ್ ಟೇಬಲ್ ಹಾಕ್ಕೊಂಡು ಸೋಮವಾರ ಸೊಪ್ಪಿನ ಸಾರು, ಮಂಗಳವಾರ ತರಕಾರಿ ಸಾರು, ಈ ರೀತಿ ಟೈಮ್ ಟೇಬಲ್ ಹಾಕ್ಕೊಂಡು ಮಾಡಿಬಿಡೋದು ಅಕ್ಕ. ಸಂಡೇ ನಾನ್ ವೆಜ್ಜು, ಶನಿವಾರ ಈ ರೀತಿ ಸಾಂಬಾರು, ಹುಳಿಕಾಳು ಸಾಂಬಾರು, ಹಿಂಗೆ ಟೈಮ್ ಟೇಬಲ್ ಹಾಕ್ಕೊಂಡು ಈ ರೀತಿ ಮಾಡೋದು. ಎಷ್ಟು ಚೆನ್ನಾಗಿ ಮಾಡೋದು. ಇವತ್ತು ಯಾಕೆ ಈ ರೀತಿ ಮಾಡ್ತಾಯಿತ್ತು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಎಲ್ಲ ಟೈಮ್ ಟೇಬಲ್ ಹಾಕ್ಕೊಬಿಟ್ಟಿತ್ತು. ಇಂಥ ದಿನ ಇಂಥ ತಿಂಡಿ ಅಂತ. ಸೋಮವಾರ ಪಲಾವು, ಮಂಗಳವಾರ ಬಾತು, ಇದು ಚಪಾತಿ ಪಲ್ಯ, ಹಿಂಗೆ ಒಂದೊಂದು ದಿನ ಬಿಟ್ಟು ಒಂದೊಂದು ಥರ ಈ ಥರ ಟೈಮ್ ಟೇಬಲ್ ಹಾಕೊಂಡು ಅವಕ್ಕ ಒಂದಿನ ಏನಾದರೂ ಬಾತ್ ಮಾಡೋದು, ಮೆಂತ್ಯ ಬಾತ್ ಮಾಡೋದು, ಆ ರೀತಿ ಮಾಡೋದು. ಇನ್ನೊಂದು ದಿನ ಮತ್ತು ಚಪಾತಿ ರೊಟ್ಟಿ ಈ ರೀತಿ ಮಾಡೋದು. ಯಾಕೆ ಇವಕ್ಕ ಇಷ್ಟೊಂದು ಸ್ಲೋ ಆಗೈತೆ ಅನ್ನೋದು ಗೊತ್ತಾಗ್ತಿಲ್ಲ. ಹಿಂಗಾದರೆ ಒಂಥರ ಅನ್ಸಪ್ಪ. ನನಗೇನು ಮೊನ್ನೆ ಎಲ್ಲನ ಅವಾಗ ಮೊನ್ನೆ ಎಲ್ಲ ಬರ್ತಿತ್ತಲ್ಲ ನಿನ್ನ ಕರ್ಕೊಂಬಂದಾಗಲ್ಲ, ಅವಾಗ ತುಂಬ ಚೆನ್ನಾಗಿ ಮಾಡೋದು ಮನೆ ಕೆಲಸ ಎಲ್ಲನ. ಅಡುಗೆನೂ ಹಂಗೆ ನನಗೆ ಎಷ್ಟು ಇಷ್ಟ ಆಗೋದಂದರೆ ಸಾಂಬಾರು ಅಕ್ಕ ಮಾಡೋದು ಅಷ್ಟು ಟೇಸ್ಟಿಯಾಗಿ ಚೆನ್ನಾಗಿತ್ತು. ಇವಾಗ ಯಾಕೆ ಒಂಥರ ಅನ್ನಿಸ್ತೈತೆ. ಮತ್ತು ಯಾಕಪ್ಪ ಹಿಂಗೆ ಮಾಡ್ತೀವಿ ಅಕ್ಕ ಅಂತ ಅನ್ನಿಸ್ತೈತೆ. ಅಕ್ಕ ಊರಿಗೆ ಹೋಗಿ ಬಂದೈತಲ್ಲ, ಏನಾದರೂ ಬೇಜಾರಾಗೈತೋ ಏನೋ, ಏನಾದರೂ ಅಣ್ಣ ತಮ್ಮಗಳ ಹತ್ರ ಜಗಳ ಮಾಡ್ಕೊಂತು, ಏನಾದ್ರೂ ಏನೋ ಆಗೈತಿ, ಅದಕ್ಕೆ ಏನಾದರೂ ಬೇಜಾರು ಮಾಡ್ಕೊಂಡಿರ್ಬೇಕು. ಅದೇ ಒಂದಿನ ಈಗ ಯಾರಿಗೇ ಆಗಲಿ ಒಂದಿನ ರಜಾ ಮಾಡಿದ್ದಾರೆ ಅಂದರೆ ಈಗ ನಾ ಹೆಂಗೆ ಅಂತಂದರೆ, ಈಗ ನಾನೇ ಆಗಲಿ ಆಫೀಸ್ಗೆ ಹೋಗ್ತಿರ್ತೀನಿ, ಇವತ್ತೇನಾದರೂ ರಜಾ ಮಾಡಿಬಿಟ್ಟಿದ್ದೀನಿ ಅಂತಂದರೆ ನಾಳೆ ಹೋಗ್ಬೇಕಂತಂದ್ರೆ ತುಂಬ ಬೇಜಾರಾಗುತ್ತೆ. ಯಾರಿಗೇ ಆಗಲಿ, ಈಗ ನನಗೆ ಆಗಲಿ ನಿನಗೆ ಆಗಲಿ ತುಂಬ ಬೇಜಾರಾಗ್ಬಿಡುತ್ತೆ. ಹಂಗೆ ಆಗಿರಬೇಕು ಅಂತ ನನ್ನ ಅನಿಸಿಕೆ. ಅವಕ್ಕನಿಗೆ ಮೊನ್ನೆ ಎಲ್ಲ ರಜಾ ಮಾಡಿತ್ತಲ್ಲ, ಅದಕ್ಕೇ ಇವತ್ತೊಂದು ಸ್ವಲ್ಪ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ. ಡೈಲಿ ಕೆಲಸ ಮಾಡ್ತಾಯಿದ್ರೆ ಸುಮ್ಮನೆ ಮಾಡ್ಕೊಂಡು ಹೋಗ್ತಿರ್ತಾರೆ. ಒಂದು ದಿನ ಗ್ಯಾಪ್ ಕೊಟ್ಬಿಟ್ಟೈತೆ ಅಂದರೆ, ಇವಾಗ ಸಂಡೇ ಆಗಿ ಸೋಮವಾರ ದಿನ ಕೆಲ್ಸಕ್ಕೆ ಹೋಗ್ಬೇಕಂತಂದ್ರೆ ಮಂಡೇ ಎಲ್ರಿಗೂ ಬೇಜಾರಂದರೆ ಬೇಜಾರು. ಅಯ್ಯೋ ಯಾಕಾದರೂ ನಾಳೆ ಬೆಳಗ್ಗೆ ಆಗುತ್ತಪ್ಪ, ನಾಳೆ ಇದ್ರೆ ಡ್ಯೂಟಿಗೆ ಹೋಗ್ಬೇಕಲ್ಲಪ್ಪ ಅಂತ. ಆದರೆ ಶನಿವಾರ ನಾಳೆ ರಜಾ ಅಪ್ಪ, ನಾಳೆ ಸಂಡೇ ಅಂತೇಳಿ ಫುಲ್ ಹ್ಯಾಪಿ, ಆರಾಮಾಗಿ ಮಲ್ಕೋಬೋದು, ಆರಾಮಾಗಿರ್ಬೋದು ಅಂತ ಅನಿಸುತ್ತೆ. ಯಾರಿಗಾಗಲಿ ಅಷ್ಟೇ. ಅದೊಂಥರ ಮನುಷ್ಯನಿಗೆ ರಿಲೀಫನ್ನು ಸಿಗಬೇಕು. ವಾರಕ್ಕೊಂದ್ಸತಿ 2 ಸತಿ ಮನುಷ್ಯ ಅಂಥ ಕೆಲಸ ಮಾಡೋನೇ ಆಗಿ, ಏನೇ ಕೋಟ್ಯಾಧೀಶ್ವರ ಆಗಿರಲಿ, ಅದೆಷ್ಟೇ ಇರಲಿ, ಎಷ್ಟೇ ಇಲ್ದವ್ರೇ ಆಗಲಿ ಇದ್ದವರೇ ಆಗಲಿ, ವಾರಕ್ಕೊಂದ್ಸತಿ ಕೆಲಸ ಮಾಡೋರಿಗಾಗಲಿ ವಾರಕ್ಕೊಂದ್ಸತಿ ರೆಸ್ಟ್ ಬೇಕೇ ಬೇಕು. ಕಂಟಿನ್ಯೂಸ್ ಆಗಿ ಯಾರಿಗೋ ಕೆಲಸ ಮಾಡೋಕ್ಕಲ್ಲ. ಪಾಪ ಈ ಅಕ್ಕನಿಗೆ ಕಂಟಿನ್ಯೂಸ್ ಆಗಿ ಕೆಲಸ, ಸಂಡೇ ಎಲ್ಲ ದಿನವೂ ಕೆಲಸನೇ. ಅದಕ್ಕೆ ಎಲ್ಲೋ 2 ದಿವಸ ರಜಾ ಮಾಡಿತ್ತಲ್ಲ, ಅದಕ್ಕೇನಾದರೂ ಅಕ್ಕನಿಗೆ ಬೇಜಾರಾಗಿರಬೇಕು ಕೆಲಸ ಮಾಡೋಕ್ಕೆ. ಊರಿಂದ ಬಂತು, ಅಲ್ಲೆಲ್ಲ ಚೆನ್ನಾಗಿರುತ್ತೆ, ಎಲ್ಲರ ಜೊತೆ ಮಾತಾಡ್ಕೊಂಡು ತವ್ರ ಮನೆಗೆ ಹೋಗಿ ಹೇಳಿಲ್ವಾ, ನಾನೊಂದು ತೆಟ್ಟೆನೂ ಕೂಡ ತೊಳೆಯಲ್ಲ, ಅಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಅಂತ ಹೇಳ್ತಾ ಇರುತ್ತೆ. ಅಂಥವ್ರ ಮನೆಗೆ ಹೋದ ಚೆನ್ನಾಗಿ ನೋಡ್ಕೊಂತಾರೆ ನಮ್ಮ ಅತ್ತಿಗೆಯರು ಅಂತೇಳಿ ಎಲ್ಲ ಹೇಳ್ತಾ ಇರುತ್ತಲ್ಲ. ಅದಕ್ಕೆ ಎಲ್ಲಾದ್ರೂ ಒಂಥರ ಬೇಜಾರಾಗುತ್ತೆ ಅವ್ರಿಗೂ. ಮಾಡಿ ಯಾವ ಕೆಲಸನೇ ಆಗಲಿ ಅದು ತುಂಬ ಒಂಥರ ಮಾಡಿ ಟೆನ್ಷನ್ ಆಗಿಬಿಟ್ಟು ಒಂದಿನ ಎಂಥವ್ರಿಗಾಗಲಿ ಆ ಕೆಲಸದ ಬಗ್ಗೆ ಬೇಜಾರು ಅನ್ನೋದು ಆಗುತ್ತೀಯೇ ಬಿಡಿ, ಇವತ್ತೊಂದು ದಿವಸ ತಾನೆ ಅಂತ ಅನಿಸುತ್ತೆ ಯಾರಿಗೇ ಆಗಲಿ. ಏನಪ್ಪ ತಿನ್ನು, ಸೇರಿದಷ್ಟು ತಿನ್ನು, ನಾನು ತಿಂತೀನಿ. ಇನ್ನು ಸ್ವಲ್ಪ ಬೇಕಾದರೆ ಅತ್ತೆಗೆ ಕಳ್ಸೋಕ್ಕಾಗುತ್ತೆ. ಅಕ್ಕನೇ ತಿನ್ನು ಅಂತನು ತಿಂದಿರ್ಬೇಕಾಗ್ಲೇನೆ. ಯಾವತ್ತೂ ಹಂಗೆ ತಿಂತಾ ಇರಲಿಲ್ಲಪ್ಪ. ಎರಡು ಆಗಿದ ತಕ್ಷಣ ತಿಂದರು. ಅಲ್ಲಿ ಕೂತ್ಕೊಂಡು ಒಳಗಡೆ ಕೂತ್ಕೊಂಡು ಉಪ್ಪಿಟ್ಟು ಹಾಕೊಂಡು ತಿಂದುಬಿಟ್ರು. ಒಂದು ತೆಟ್ಟೆ ಉಪ್ಪಿಟ್ಟು ತಿಂದ್ರೆ ಅಷ್ಟೊಂದು ತಿಂತಾನೆ ಇರಲಿಲ್ಲ ಅವಕ್ಕ. ಜಾಸ್ತಿನೇ ಹಾಕೊಂಡು ತಿಂದುಬಿಡ್ತು. ಅವಕ್ಕ ನಮಗೆ ಕೊಡ್ದಲ್ಲೇ ಯಾವತ್ತೂ ತಿಂತಿರಲಿಲ್ಲ. ಈ ರೀತಿ ಅಡುಗೆ ಮನೆ ಕೆಲಸಕ್ಕೆ ಒಂದು ವಾರದಿಂದ 15 ದಿವಸದಿಂದ ಬರುತ್ತಲ್ಲ, ಯಾವತ್ತೂ ಈ ರೀತಿ ಗಲೀಜು ಮಾಡ್ಕೊಂಡಿರಲಿಲ್ಲ. ಒಂದು ತೆಟ್ಟೆ ಉಪ್ಪಿಟ್ಟು ಹಾಕೊಂಡು ತಿಂದುಬಿಡ್ತು. ನಮಗೆ ಇನ್ನೂ ನಾವೇ ತಿಂದಿರಿ, ಇನ್ನೂ ಬ್ರಷ್ ಮಾಡ್ತಾಯಿದ್ದೀನಿ, ನಾವೇ ತಿಂದಿರಲಿಲ್ಲ. ಇನ್ನೂ ನಾನು ಬ್ರಷ್ ಮಾಡ್ತಾಯಿದ್ದೆ. ನನಗೆ ಯಾಕೋ ಒಂಥರ ಬಾಯಲ್ಲಿ ನೀರು ಬಂದಂಗಾಯ್ತು, ವಾಮಿಟ್ ಬಂದಂಗಾಯ್ತು. ಹೊರಗಡೆ ಹೋದೆ, ತಿಂತಾ ಇದ್ರು. ಬಿಡತ್ಲಾಗೆ ಹೊಟ್ಟೆಗಿಟ್ಟೆ ಹಸ್ತಿತ್ತೇನೋ ತಿಂದವ್ರೆ ಅಂತ ನಾನು ಅಂದ್ಕೊಂಡೆ. ತಿಂತಾ ಇದ್ರು. ಏನೋ ಪಾಪ ಅವ್ರಿಗೆ ಹೊಟ್ಟೆ ಹಸುವಾಗಿತ್ತೇನೋ ತಿಂದಿದ್ದಾರೆ ಬಿಡು. ಏನು ಮಾಡಿ ತಿನ್ನಿದ್ಕೆಲ್ಲ ಮಾತಾಡಬಾರ್ದು. ಈಗ ತಿನ್ನಕ್ಕೂ ಉಣ್ಣಕ್ಕೂ ಏನು ಮಾತಾಡ್ಬೇಡ ಗಗನ. ತಿನ್ನಕ್ಕೂ ಉಣ್ಣಕ್ಕೂ ನೀನೇನು ಮಾತಾಡಬೇಡ. ನಮ್ಗೆ ಅದೇ ಅಂತೆ ಕಾಯೋದಕ್ಕೆ ಕಷ್ಟ ಕಾಲದಲ್ಲಿ. ಒಂದು ಲೋಟ ನೀರು ಕೊಟ್ಟಿದ್ದು ನಾವು ಯಾರಿಗಾನ ಊಟಕ್ಕೆ ಇಕ್ಕಿದ್ದು ಅಂತೆ. ಹಸಿದು ಬಂದವ್ರಿಗೆ ಒಂದು ತುತ್ತು ಅನ್ನ, ದಣಿದು ಬಂದವ್ರಿಗೆ ಒಂದು ಲೋಟ ನೀರು ಕೊಟ್ಟಿದ್ದು ನಮಗೆ ದೇವ್ರು ಕಾಯ್ತಿರ್ತಾನಂತೆ. ನಮ್ಗೆ ಎಂಥ ಕಷ್ಟದಾಗಲಿ ಕೈ ಹಿಡಿತಾನಂತೆ. ಏನು ಮಾತಾಡಬೇಡ. ಅವಕ್ಕ ಎಷ್ಟಾದರೂ ತಿನ್ನಲಿ, ಎಷ್ಟಾದರೂ ಉಣ್ಲಿ, ಏನಾದರೂ ತಿನ್ಲೇಳು. ತಿನ್ನಕ್ಕೆ ಮಾತ್ರ ನೀನು ಯಾವತ್ತೂ ಏನು ಮಾತಾಡಬೇಡ. ಊಟ ಮಾಡೋಕ್ಕಾಗಲಿ, ಊಟ ಮಾಡೋಕ್ಕಂತ ಬೇಕಾರೆ ಅವಕ್ಕನೇ ಫಸ್ಟ್ ಊಟ ಮಾಡಲೇಳು. ತಿಂಡಿ ತಿಂದೇಳು. ಪಾಪ ಅವ್ರೂ ಕೆಲಸ ಮಾಡಿರ್ತಾರೆ. ಬೆಳಗ್ಗೆ 6 ಗಂಟೆಗೆ ಕೆಲಸಕ್ಕೆ ಬರ್ತಾರೆ. ಅವ್ರಿಗೂ ಬೇಗ ತಿನ್ನಬೇಕು ಅಂತ ಹೊಟ್ಟೆ ಹಸು ಆಗ್ತಾ ಇರುತ್ತೆ. ಯಾರಿಗೇ ಆಗಲಿ ತಿಂಬೋದಕ್ಕಲ್ಲ. ನನಗೆ ಯಾಕೋ ಸ್ವಲ್ಪ ಅನುಮಾನ ಬಂತು. ಯಾಕೋ ಸ್ವಲ್ಪ ಬದಲಾಗಿತ್ತಲ್ಲ ಇವಕ್ಕ ಅಂತೇಳಿ ಸ್ವಲ್ಪ ಅನುಮಾನ ಬಂತು. ಅದಕ್ಕಾಗಿ ನಾನು ಕೇಳಿದೆ ಅಷ್ಟೇ. ಇಲ್ಲಪ್ಪ, ನಾನು ಏನು ಮಾತಾಡೋಕ್ಕಲ್ಲ. ತಿನ್ನೋಕ್ಕೂ ಉಣ್ಣೋಕ್ಕೂ ಅಯ್ಯೋ, ನಾನು ಆ ಥರ ಎಲ್ಲ ಯಾವತ್ತು ಊಟ ವಿಚಾರದಾಗ ಮಾತ್ರ ನಾನು ಯಾವತ್ತು ಯಾರಿಗೂ ಏನು ಮಾತಾಡಲ್ಲ. ಅವಕ್ಕ ತಿನ್ಲೇಳು. ತಿಂದು ಬೇಕಾದ್ರೆ ನನಗೆ ಸ್ವಲ್ಪ ಇರಿಸ್ಲೇಳು. ಬೇಕಾದ್ರೆ ಸ್ವಲ್ಪ ಕಡಿಮೆ ಇದ್ರು ಒಂದಿನ ಅಡ್ಜಸ್ಟ್ ಮಾಡ್ಕೊಂಡು ತಿಂತೀನಿ. ತಿನ್ನೋಕ್ಕೂ ಉಣ್ಣೋಕ್ಕೂ ಆ ರೀತಿ ಎಲ್ಲ ನಾವು ಮಾತಾಡಲ್ಲ. ಬಿಡ್ರಿ ಹೋಗ್ಲಿ. ಯಾಕೋ ಅವಕ್ಕ ಊರಿಗೆ ಹೋಗಿ ಬಂದೈತಲ್ಲ, ನಾಳೆಯಿಂದ ಸರಿ ಹೋಗುತ್ತೆ ಬಿಡ್ರಿ.
ಯಾಕಂದರೆ ಇವತ್ತು ಸ್ವಲ್ಪ 2 ದಿನ ರಜಾ ಮಾಡಿತ್ತಲ್ಲ, ಅದಕ್ಕೆ ಆ ಅಕ್ಕನಿಗೆ ಬೇಜಾರು. ಒಂದು ವಾರ ಬಿಟ್ಟು ಬಂದಿದ್ದು ಇನ್ನೂ ಏನು ಪಡೆಯಲ್ಲ, ಮರ್ತೇ ಹೋಗ್ಬಿಡೋದು ಅನಿಸುತ್ತೆ. ಸ್ವಲ್ಪ ಯಾರಿಗೇ ಆಗಲಿ ಹಂಗೇನೆ. ಯಾಕೋ ಈ ಗಂಗಕ್ಕನಲ್ಲಿ ಸ್ವಲ್ಪ ಬದಲಾವಣೆ ಅನ್ನೋದು ನಮಗೆ ಕಾಣ್ತಾ ಐತೆ. ಅದಕ್ಕೋಸ್ಕರ ನಮ್ಗೆ ಸ್ವಲ್ಪ ಡೌಟ್ ಹೊಡಿತಾ ಐತೆ. ಉಪ್ಪಿಟ್ಟೆಲ್ಲ ಅಷ್ಟು ಚೆನ್ನಾಗೇ ಇಲ್ಲ, ಯಾಕಪ್ಪ ಇವಕ್ಕ ಚೆನ್ನಾಗಿ ಮಾಡ್ತಿದ್ದು ಹಿಂಗೆ ಅಂತೇಳಿ ಸ್ವಲ್ಪ ಡೌಟ್ ಬರ್ತಾ ಐತೆ ಈ ಅಕ್ಕನ ಮೇಲೆ. ಯಾಕೆ ಅಂತ ಗೊತ್ತಿಲ್ಲ. ಅದೇ ಏನೋ ರಜಾ ಮಾಡಿದ್ರಲ್ಲ, ಯಾರಿಗೇ ಆಗಲಿ ಒಂದಿನ ರೆಸ್ಟ್ ಅನ್ನೋದು ಬೇಕು. ಒಂದಿನ ರಜಾ ಇದ್ದು ಇನ್ನೊಂದು ದಿನ ಯಾರಿಗೇ ಆಗಲಿ ಕೆಲ್ಸಕ್ಕೆ ಡ್ಯೂಟಿಗೆ ಹೋಗೋರಿಗೆ ಆಗಲಿ ಯಾವುದೇ ಕೆಲಸ ಮಾಡೋರಿಗೆ ಆಗಲಿ ಒಂದಿನ ರೆಸ್ಟ್ ಒಂದಿನ ರಜಾ ಮಾಡಿ ಇನ್ನೊಂದು ದಿನ ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ತುಂಬ ಬೇಜಾರು. ಹೋದ್ಮೇಲೆ ಸರಿ ಹೋಗ್ಬಿಡ್ತಾರೆ, ಅಲ್ಲಿ ಹೋಗೋವರೆಗೂ ಸ್ವಲ್ಪ ಬೇಜಾರು ಅನಿಸುತ್ತೆ. ಅಯ್ಯೋ ಯಾಕಾದರೂ ಇವತ್ತು ಕೆಲಸ ಆಯಿತು, ಯಾಕಾದರೂ ಬೆಳಗ್ಗೆ ಆಯಿತು ಅಂತ. ಸಂಡೇ ಆದರೆ ಫುಲ್ ಖುಷಿ. ಈ ರೀತಿ ಯಾರಿಗೆಲ್ಲ ಅನುಭವ ಆಗಿದೆ ಅಂತೇಳಿ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು.